ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರುತ್ತಿದ್ದು ಜನರು ತತ್ತರಗೊಂಡಿದ್ದಾರೆ. ವಯಸ್ಸಾದ ಹಿರಿಯರು ಹಾಗೂ ಚಿಕ್ಕ ಮಕ್ಕಳು ಮನೆಯಿಂದ ಆಚೆ ಬರಬಾರದು ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪಮಾನ ಏರುತ್ತಿದೆ. ಬಿಸಿಲಿನ ಶಾಖದಿಂದ ತತ್ತರಗೊಂಡ ಜನರು ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಮನೆಯಿಂದ ಹೊರಗೆ ಬರುವಾಗ ಬಿಸಿ ಗಾಳಿ ಜೊತೆಗೆ ಸೆಕೆ ಉಂಟಾಗುತ್ತಿದ್ದು, ಮುಖಕ್ಕೆ ಸ್ಕಾರ್ಫ್ ಇಲ್ಲವೇ ಬಿಸಿಲು ತಾಗದಂತೆ ನೆರಳಿನ ಆಸರೆ ಕಡ್ಡಾಯವಾಗಿ ಇರಲಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಮನೆಯಲ್ಲಿ ಇದ್ದಾಗ ಹೇಗೆ ಇರಬೇಕು, ಕುಡಿಯುವ ನೀರು ಯಾವ ರೀತಿ ಉಪಯೋಗ ಮಾಡಬೇಕು, ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶ್ರೀಮತಿ ವೀಣಾ ಕಾಶ್ಯಪ್ನವರು ಸಹ ಬಿಸಿಲಿನ ಶಾಖದಿಂದ ಜನರು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ನೋಡಿ. ನಾನು ಡಾಕ್ಟರ್ ಅರುಣ್ ವಿಶ್ವನಾಥ್ ರೂಲಿ, ಪ್ರಾಚಾರ್ಯರು BVVS ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಾಗಲಕೋಟೆ. ಈಗಿನ ಬೇಸಿಗೆಯಲ್ಲಿ ಈ ಸಲ ಉಷ್ಣತೆ ಪ್ರಮಾಣ ಅತಿ ವೇಗದಲ್ಲಿ ಏರ್ತಾ ಇದೆ. ಇದರಿಂದ ಹೀಟ್ ವೇವ್ಸ್ ಬರ್ತಾ ಇದ್ದಾವೆ. ಆಮೇಲೆ ಹೀಟ್ ಸ್ಟ್ರೋಕ್ನಿಂದ ವಯೋವೃದ್ಧರು ಹಾಗೂ ಯುವಕರು ಸಹಿತ ಬಿಸಿಲಿನಲ್ಲಿ ಅಡ್ಡಾಡೋದರಿಂದ ಹೀಟ್ ಸ್ಟ್ರೋಕ್ ಆಗಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲರಿಗೂ ನಾವು ಹೇಳಬೇಕಂತಂದರೆ, ಯಾರೇ ನಿಮಗೆ ಹೀಟ್ ಸ್ಟ್ರೋಕದ್ದು ಇದ್ದಿತ್ತಂದರೆ ನಮ್ಮ ಆಸ್ಪತ್ರೆಯಲ್ಲಿ ಅಂಥ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿಕೊಂಡು ಅವರನ್ನು ಗುಣಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಸಲುವಾಗಿಯೇ ಒಂದು 5 ಬೆಡ್ಗಳನ್ನು ನಾವು ಎಕ್ಸ್ಟ್ರಾ ಅದಕ್ಕೆ ಇಟ್ಟಿದ್ದೇವೆ. ಅಂಥವ್ರು ಯಾರೇ ಇದ್ದರೂ ಅದರ ಸದುಪಯೋಗ ಪಡಿಸ್ಕೋಬೇಕಂತ ಬಾಗಲಕೋಟೆ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದರಿಂದ ತಾವು ಎಲ್ಲ ವಯೋವೃದ್ಧರು ಮನೆಯಲ್ಲಿ ಹಾಗೂ ಯುವಕರು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಸಲುವಾಗಿ ಒಂದು ಟ್ಯಾಬ್ಲೆಟ್ಸ್ ಬರ್ತಾವೆ. ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಸಲುವಾಗಿ ಎನರ್ಜಿ ಅಪ್ ಅಂತೇಳಿ ಅಂಥವ್ರನ್ನ ಒಂದು ಗ್ಲಾಸ್ ನೀರಲ್ಲೇ ಹಾಕಿ ತನ್ನಿಂದಾನೇ ಅದು ಕರಗ್ತದೆ. ಸೊ ಅವ್ರನ್ನ ಕುಡಿತಾ ಇರಬೇಕು. ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೋತಾ ಇರಬೇಕು. ಉಷ್ಣತೆಯಲ್ಲಿ ಮಧ್ಯಾಹ್ನದಲ್ಲಿ ಹೊರಗೆ ಹೋಗಬಾರ್ದು. ಇವನ್ನೆಲ್ಲ ತಾವು ಪಾಲಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅಂಥವ್ರಿಗೆ ಯಾರಾದರೂ ಅದರ ಟ್ರೀಟ್ಮೆಂಟ್ ಬೇಕಾದರೆ ನಮ್ಮ ಹೋಮಿಯೋಪತಿಕ್ ಹಾಸ್ಪಿಟಲ್ನಲ್ಲಿ 5 ಬೆಡ್ಡನ್ನು ನಾವು ಎಕ್ಸ್ಟ್ರಾ ಇಟ್ಟಿದ್ದೀವಿ. ದಯಮಾಡಿ ಅದರ ಸದುಪಯೋಗ ಪಡಿಸ್ಕೊಡ್ರಿ ಅಂತೇಳಿ ವಿನಂತಿ ಮಾಡ್ತೀವಿ. ನಮಸ್ಕಾರ ಬಂಧುಗಳೇ, ತಾವೆಲ್ಲ ನೋಡ್ತಾ ಇದ್ದೀರಾ, ಕಳೆದ ಒಂದು 15-20 ದಿನದಿಂದ ಸಾಕಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಇರೋವಂಥದ್ದನ್ನು 40 ಡಿಗ್ರಿ ದಾಟಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಲ್ಲೂ ಕೂಡ ಇವತ್ತು ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕೂಡ ಸಾಕಷ್ಟು ತಾಪಮಾನ ಹೆಚ್ಚಾಗಿರೋದ್ರಿಂದ, ಬಿಸಿಲು ಹೆಚ್ಚಾಗಿರೋದ್ರಿಂದ ಇವತ್ತು ಎಲ್ಲರಿಗೂ ಕೂಡ ದನಕರುಗಳು, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಗೂ ಕೂಡ ಸಾಕಷ್ಟು ತಾಪಗಳು ತಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 40ರಿಂದ 45 ಡಿಗ್ರಿಗೆ ತಲುಪಿದೆ. ಮುಂದಿನ ದಿನಮಾನದಲ್ಲಿ 47 ಡಿಗ್ರಿಗೆ ತಲುಪುವಂಥ ಸಾಧ್ಯತೆ ಇರೋದ್ರಿಂದ ತಾವೆಲ್ಲರೂ ಹೆಚ್ಚು ಮನೆಯಿಂದ ಹೊರಗಡೆ ಆದಷ್ಟು ಬರೋದನ್ನು ಕಡಿಮೆ ಮಾಡ್ಕೊಳ್ಳಿ. ಏನಾದರೂ ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರುವಂಥದ್ದನ್ನು ಮಾಡಿರಿ. ಯಾಕಂತಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ನೀರಿನ ಅಂಶ ಯಾವಾಗ ದೇಹದಲ್ಲಿ ಕಡಿಮೆ ಆಗುತ್ತೆ ಆವಾಗ ಸಡನ್ನಾಗಿ ಲೋ BP ಆಗೋದಾಗಿರ್ಬೋದು, ಹಲವಾರು ಒಂದು ದೇಹದಲ್ಲಿ ಬದಲಾವಣೆಗಳಾಗಿ ಸಾಕಷ್ಟು ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ. ಅದರ ಜೊತೆಗೇ ಇವತ್ತು ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸಿ ಹೆಚ್ಚು ಎಲ್ಲರೂ ಕೂಡ ನೀರನ್ನು ಕುಡಿಯುವಂಥದ್ದಾಗಿರ್ಬೋದು. ಇವತ್ತು ಮನೆಯಲ್ಲೇ ಸಿಗುವಂಥ ಒಂದು ನಿಂಬೆಹಣ್ಣಿನ ಶರ್ಬತ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಚಿಕ್ಕ ಮಕ್ಕಳಿಗೆ ಏನಾದರೂ ಡಿಹೈಡ್ರೇಟ್ ಆಯಿತು ಅಂತಂದರೆ ORSನ ಒಂದು ಏನು ಇವಾಗ WHO ಮಾಡಿದ್ದಾರೆ, ಪೌಡರನ್ನು ಲಿಕ್ವಿಡನ್ನು ಬ್ಯಾನ್ ಮಾಡಿದ್ದಾರೆ. ಪೌಡರನ್ನು ಒಂದು ಬಿಸಿನೀರಲ್ಲಿ ಕುದಿಸಿ ಕುಡಿಸುವಂಥದ್ದು, ಇವೆಲ್ಲವೂ ಕೂಡ ಮುಂಜಾಗ್ರತೆಯನ್ನು ತಗೊಳೋದ್ರ ಜೊತೆಗೆ ಒಂದು ಸ್ವಸ್ಥ ಆಹಾರವನ್ನು, ಹಸಿರು ತರಕಾರಿಗಳು ಹಾಗೂ ಹಣ್ಣು ಹಂಪಲುಗಳನ್ನು ಹೆಚ್ಚು ಸೇವಿಸೋದ್ರಿಂದ ನೀರಿನ ಅಂಶ, ನಾರಿನ ಅಂಶ ಇರುವಂಥ ಒಂದು ಪದಾರ್ಥಗಳನ್ನು ಹೆಚ್ಚು ಸೇವಿಸಿ, ಜೊತೆಗೆ ನಿಮ್ಮ ಒಂದು ದೇಹದ ತಾಪಮಾನವನ್ನು, ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಸಾಕಷ್ಟು ಎಳ್ಳೀರು ಹಾಗೂ ಮಜ್ಜಿಗೆ ಹಾಗೂ ನೀರಿನ ಸೇವನೆ ಹೆಚ್ಚು ಮಾಡಿ ಈ ತಾಪಮಾನವನ್ನು ನಾವೆಲ್ಲರೂ ಕೂಡ ಈ ವರ್ಷ ಹೆಚ್ಚಾಗಿರೋದ್ರಿಂದ ಸಮರ್ಪಕವಾಗಿ ಇದನ್ನು ನಿಭಾಯಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾಡಿನ ಸಮಸ್ತ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ, ಅಗತ್ಯ ಇದ್ದಾಗ ಮಾತ್ರ ಮನೆಯಿಂದ ಹೊರಗೆ ಬನ್ನಿ. ಇಲ್ಲ ಅಂತಂದರೆ ಅನಗತ್ಯವಾಗಿ ಬಿಸಿಲಿನಲ್ಲಿ ಹೊರ ಬರುವಂಥದ್ದನ್ನು ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಜನತೆ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ. SSLC ಪರೀಕ್ಷೆಯಲ್ಲಿ ಬಾಗಲಕೋಟೆ ಜಿಲ್ಲೆಗೆ
ಪ್ರಥಮ ರ್ಯಾಂಕ್ ಪಡೆದ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ಕುಮಾರ್ ನವೀನ್ ರುದ್ರಪ್ಪ ಕುಂಬಾರ್ ಈತನಿಗೆ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ ರಮೇಶ್ ಚವ್ಹಾಣ್ ಇತರರು ಸೇರಿಕೊಂಡು ಸನ್ಮಾನಿಸಿ ಗೌರವಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಈ ಬಾರಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನವೀನ್ ಕುಂಬಾರ್ ವಿದ್ಯಾರ್ಥಿ 625 ಅಂಕಗಳಿಗೆ 621 ಅಂಕ ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾನೆ. ಇದೇ ರೀತಿಯಾಗಿ ಮುಧೋಳ ತಾಲೂಕಿನ ಮಳ್ಳಿಗೇರಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯ ಕುಮಾರ್ ಬಸವರಾಜ ಮುತ್ತಪ್ಪ ಸಬಳದ್ 625 ಅಂಕಗಳಿಗೆ 619 ಅಂಕಗಳನ್ನು ಪಡೆದು ಜಿಲ್ಲೆಗೆ 3ನೇ ರ್ಯಾಂಕ್ ಬಂದರೆ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ಕೀರ್ತಿ ತಂದಿದ್ದಾನೆ. ಈ ಇಬ್ಬರ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಕರೆದು ಅಧಿಕಾರಿಗಳು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಪ್ರೋತ್ಸಾಹ ನೀಡಿದರು. ಬರ್ರಿ